This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆಧಾರ್ ಕಾರ್ಡ್ನ ವೋಟರ್ ಐ ಡಿ ಕಾರ್ಡ್ಗೆ ಹೇಗೆ ಲಿಂಕ್ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಇದನ್ನು ಸ್ನೇಹಿತರೆ ಆ್ಯಪ್ ಯೂಸ್ ಮಾಡಿ ಮಾಡೋವಂಥದ್ದು. ಈಗ ಅದನ್ನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ಈ ಆ್ಯಪ್ನ ಯೂಸ್ ಮಾಡಬೇಕಾಗುತ್ತೆ. ವೋಟರ್ ಹೆಲ್ಪ್ಲೈನ್ ಈ ಆ್ಯಪ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ವೋಟರ್ ಹೆಲ್ಪ್ಲೈನ್ ಅಂತೇಳಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇದು ಬರುತ್ತೆ. ಸೊ ಈಗ ಅದನ್ನ ಹೇಗೆ ಲಿಂಕ್ ಮಾಡೋದು, ನಾವೇ ಮೊಬೈಲ್ನ ಯೂಸ್ ಮಾಡಿ ಸೈಬರ್ಗೆ ಎಲ್ಗೂ ಹೋಗ್ದಲೆ ಮೊಬೈಲ್ ಯೂಸ್ ಮಾಡಿ ಹೇಗೆ ಲಿಂಕ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಆ್ಯಪ್ ನಾನು ಈಗಾಗಲೇ ಹೇಳಿದಾಗೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಆ್ಯಪ್ಗೆ ನಾನು ಹೋಗ್ತಾ ಇದ್ದೀನಿ ಈಗ. ಓಕೆ, ಈಗ ಆ ಆ್ಯಪ್ನ ಹೋಮ್ ಪೇಜಲ್ಲಿ ನಾನಿದ್ದೀನಿ. ಸ್ಟಾರ್ಟಿಂಗ್ ಏನು ನೀವು ಇನ್ಸ್ಟಾಲ್ ಮಾಡಿದಾಗ ನೀವು ಆ್ಯಪ್ನಲ್ಲಿ ಎಂಟರ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದಮೇಲೆ ಇದರ ಇಂಟರ್ಫೇಸ್ ಹೀಗಿದೆ ನೋಡಿ. ರೈಟಿಗೆ ಸ್ವೈಪ್ ಮಾಡ್ತೀನಿ. We thank you for sparing your valuable time for using Voter Helpline application. Before proceeding further, we encourage you to read the terms carefully and agree to abide by it. Should you have any reservations about the following terms set out for the app, you are free to exit and uninstall the app. This version of the Voter Helpline app has been built on the basis of functional testing and feedback through beta testing. Additional inputs from the users for this version shall be evaluated on their merit, and only suggestions found suitable by ECI shall be incorporated in the iterative builds and consequential final release of the app. Therefore, you are encouraged to always use the latest. ಓಕೆ, ಈ ಥರ ಎಲ್ಲ ಡೀಟೇಲ್ಸ್ ಇದರಲ್ಲಿ ಇದೆ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ನಿಮಗೆ ಕೇಳಿಸ್ಕೊಳ್ಳಿ ಅಂತೇಳಿ ಒಂದು ಸರಿ ಓದಿಸ್ದೆ ಅಷ್ಟೇ, ಫುಲ್ ಓದಿಸ್ಲಿಲ್ಲ. ಈ ಥರ ಜಸ್ಟ್ ನಿಮ್ಗೆ ಒಂದು ಐಡಿಯಾಗೋಸ್ಕರ ಓದಿಸ್ದೆ. ಈಗ ಮತ್ತೆ ನಾನು ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. ಇದನ್ನ ಐ ಅಗ್ರಿ ಅಂತ ಹೇಳಿದೆಯಲ್ಲ, ಇದನ್ನ ಚೆಕ್ ಮಾಡಿ. ಮತ್ತೆ ನಾನೀಗ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಹೋಮ್ ಆಕ್ಟಿವಿಟಿ ಅಂತ ಹೇಳಿದ್ಬಿಟ್ಟು ಲ್ಯಾಂಗ್ವೇಜ್ ಕೇಳ್ತಾ ಇದ್ದೀನಿ. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಆ್ಯಪ್ ಇರಬೇಕು ಅಂತ ಹೇಳಿಬಿಟ್ಟು ನೀವು ಇಂಗ್ಲೀಷ್ ಮಾಮೂಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ ನಾನು. ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿದೆ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇದು ಲಾಗಿನ್ ಆಗೋ ಪೇಜು. ಆ್ಯಕ್ಚುಲಿ ನೀವು ಫಸ್ಟಿಗೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ನಂಬರ್ ಕೇಳುತ್ತೆ. ಆ್ಯಪ್ಗೆ ಒಂದು ನಂಬರ್ ಕೇಳುತ್ತೆ. ಸೊ ನೀವಾಗಲೇ ಮಾಡ್ಕೊಂಡಿದ್ದರಿಂದ ಮತ್ತೆ ಅದು ಕೇಳಲಿಲ್ಲ ನಂಬರ್ಗೆ ಒಂದು OTP ಬರುತ್ತೆ. OTP ಎಂಟರ್ ಮಾಡಿದ್ರೆ ಆಯಿತು, ನಿಮಗೆ ಆ್ಯಪ್ನ ಹೋಮ್ ಪೇಜ್ಗೆ ಕರ್ಕೊಂಡ್ಬರುತ್ತೆ. ಇದು ಲಾಗಿನ್ ಆದಮೇಲೆ ಈ ಆ್ಯಪ್ನ ಹೋಮ್ ಪೇಜು ಹಿಂಗಿರುತ್ತೆ. ಅದೊಂದು ಸರಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಓಕೆ, ಇದ್ರ ನೀವೇನೋ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ, ಇದೆಲ್ಲ ಬರುತ್ತೆ. ನೀವು ಈ ಒಂದು ಆಪ್ಷನ್ ಬರೋ ತನಕ ಸ್ವೈಪ್ ಮಾಡ್ತಾ ಹೋಗಿ. ವೋಟರ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಬರುತ್ತೆ. ಅದನ್ನು ಬರೋ ತನಕ ನೀವು ರೈಟಿಗೆ ಸ್ವೈಪ್ ಮಾಡ್ತಾ ಹೋಗಿ. ಅದು ಬಂದ ತಕ್ಷಣ ಡಬಲ್ ಟ್ಯಾಪ್ ಮಾಡಿ. ಇಲ್ಲಿ ನಿಮಗೆ ಮತ್ತೊಂದಷ್ಟು ಆಪ್ಷನ್ಸ್ ಬರುತ್ತೆ. ಲ್ಯಾಂಗ್ವೇಜ್ ಸೆಟ್ಟಿಂಗ್, ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂದರೆ ನಿಮಗೆ ಹೊಸದಾಗಿ ವೋಟರ್ ಐ ಡಿ ನೀವೇನಾದ್ರು ಈಗ 18+ ಆಗಿದ್ದೀರಾ ಅಂತಂದರೆ ಹೊಸದಾಗಿ ವೋಟರ್ ಐ ಡಿನ ಅಪ್ಲೈ ಮಾಡ್ಬೋದು. ಅದು ಹೇಗೆ ಅಂತೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಲಿಂಕ್ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಡಿಲೀಟ್ ಮಾಡ್ಬೋದು ವೋಟರ್ ಐ ಡಿನ. ಯಾರಾದರೂ ಡೆತ್ ಆಗಿರೋರು ಅವ್ರದ್ದು ಏನಾದರೂ ಡಿಲೀಟ್ ಮಾಡೋದಿದ್ರೆ ನೀವು ಆ ವೋಟರ್ ಐ ಡಿನ ಡಿಲೀಟ್ ಕೂಡ ಮಾಡ್ಬೋದು ಇಲ್ಲಿಂದ. ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಕೂಡ ಮಾಡಿಸ್ಬೋದು ಆ ವೋಟರ್ ಐ ಡಿನ. ಅದರಲ್ಲಿ ಹೇಗೆ ಅಂತೇಳಿ ನಾನು ನಿಮಗೆ ಮುಂದೆ ಬರ್ತಾ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ನಮಗೆ ಬೇಕಾಗಿರೋಂಥ ಆಪ್ಷನ್ನು. 6B ಅಂತ ಹೇಳಿದೆಯಲ್ಲ, ಇದು ನಮಗೆ ಬೇಕಾಗಿರೋಂಥ ಆಪ್ಷನ್ನು. ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸರಿ ಕೇಳಿಸ್ತೀನಿ ನೋಡಿ ಅದು ಆಪ್ಷನ್ನು. ಓಕೆ, ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಇಲ್ಲೊಬ್ರು ಅಸಿಸ್ಟೆಂಟ್ ಅಂತ ಹೇಳಿದೆ, ಇದೆ ಇಲ್ಲಿ ಕೇಳಿಸ್ಕೊಳ್ಳಿ. ಡಿಜಿಟಲ್ ಅಸಿಸ್ಟೆಂಟ್ ಅಂತ ಹೇಳಿದೆ. Your form will be submitted to the electoral registration officer. You will get reference number to track your application. ಇದೆಲ್ಲ ಡೀಟೇಲ್ಸ್ ಇದೆ. ನೀವು ನೆಕ್ಸ್ಟ್ ಕೊಡಿ. Let's start ಅಂತ ಹೇಳಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. Pop-up window. Please enter your mobile number. ನಿಮಗೆ ನಂಬರ್ ಕೇಳುತ್ತೆ, ನಂಬರ್ ಹಾಕಬೇಕು. Mobile number edit box. ಇದರಲ್ಲಿ ನೀವು ಏನು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಯಾವ ನಂಬರ್ ಇದೆಯೋ ಆ ನಂಬರ್ನ ಹಾಕಿದ್ರೆ ಒಳ್ಳೆಯದು. ಯಾವ ನಂಬರ್ ಕೊಟ್ಟರು ತಗೊಳುತ್ತೆ, ಬಟ್ ನೀವು ಅದನ್ನೇ ಹಾಕೋದು ಸೇಫ್ ಅಂತ ನನಗೆ ಅನಿಸುತ್ತೆ. ಸೊ ನನಗೆ ಯಾವುದಕ್ಕೂ ಇರಲಿ ಅಂತೇಳಿ ಅದೇ ನಂಬರ್ ಹಾಕ್ತಾ ಇದ್ದೀನಿ. OTP ಕೇಳುತ್ತೆ, ನಾನು OTP ಕೊಡೋಗ್ತೀನಿ. ಫ್ರೆಂಡ್ಸ್, ಈಗ ನಾನು OTP ಹಾಕಿ ನೆಕ್ಸ್ಟ್ ಪೇಜ್ಗೆ ಬಂದಿದ್ದೀನಿ. ಅಲ್ಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ರೈಟಿಗೆ ಸ್ವೈಪ್ ಮಾಡ್ತೀನಿ ನೋಡಿ. Electoral search window voter helpline. Okay. Things you should know. Yes,
It indicates that your name is included in electoral roll and you have voter ID number. No, it indicates that your name is included in electoral roll, but you don't have voter ID number. Do you already have voter ID number? Checked, yes. I have not checked, no. ಫ್ರೆಂಡ್ಸ್ ಇಲ್ಲಿ ಚೆಕ್ ಆಗಿರಬೇಕಾಗುತ್ತೆ. ಇದನ್ನ ನೋಡಿ ನೀವು ಒಂದ್ಸರಿ ಕೇಳಿಸ್ಕೊಳ್ಳಿ. Checked, yes. I have voter ID number, radio button, 1 of 2. ಓಕೆ, ನಿಮ್ಮ ಹತ್ರ ವೋಟರ್ ಐ ಡಿ ನಂಬರ್ ಇತ್ತು ಅಂದರೆ ಇದನ್ನ ಚೆಕ್ ಆಗಿರಬೇಕಾಗತ್ತೆ. ಅಥವಾ not checked, no. I don't have voter ID number, radio button, 2 of 2. ಫ್ರೆಂಡ್ಸ್ ನಿಮ್ಮ ಹತ್ರ ವೋಟರ್ ಐ ಡಿ ಕಾರ್ಡ್ ನಂಬರ್ ಇತ್ತು ಅಂದರೆ ಎಪಿಕ್ ನಂಬರ್ ಅಂತ ಹೇಳಿ ಬರುತ್ತೆ. ಅದಿತ್ತು ಅಂದರೆ ನೀವು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ ಇದನ್ನ. Checked, yes. I have voter ID number. ನಿಮ್ಮ ಹತ್ರ ಅದಿಲ್ಲ ಅಂದರೆ ನೀವು ಇಲ್ಲಿ ನಾಟ್ ಚೆಕ್ ಮಾಡಬೇಕಾಗತ್ತೆ. ನನಗೆ ಅದನ್ನ ಇದೆ, ಅದರಿಂದ ಚೆಕ್ ಮಾಡಿದ್ದೀನಿ. ಇನ್ನು next ಕೊಡ್ತಾ ಇದ್ದೀನಿ. Select state. ಓಕೆ, ಇಲ್ಲಿ ನೀವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಕರ್ನಾಟಕ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Edit box. Please enter your voter ID number. ವೋಟರ್ ಐ ಡಿ ನಂಬರ್ ಅಂತ ಹೇಳಿ ಇಲ್ಲಿ ನಿಮಗೆ ಕೇಳ್ತಾ ಇದೆ. ನೀವು ಇಲ್ಲಿ ವೋಟರ್ ಐ ಡಿ ನಂಬರ್ನ ಹಾಕಬೇಕಾಗುತ್ತೆ. ನಾನು ಹಾಕ್ತೀನಿ. ಅದು ಎಪಿಕ್ ನಂಬರ್ ಅಂತ ಹೇಳಿ ಇರುತ್ತೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಮೇಲೆ ಬ್ಯಾಕ್ ಸೈಡ್ ಇರುತ್ತೆ. ಅದು ನೋಡ್ಕೊಳ್ಳಿ. ನಾನು ಈಗ ನಂದು ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಂದು ವೋಟರ್ ಐ ಡಿ ನಂಬರ್ ಬಂದ್ಬಿಟ್ಟು ZQ ಇಂದ ಸ್ಟಾರ್ಟ್ ಆಗಿದೆ. ನಿಮ್ಮದು ನೋಡ್ಕೊಳ್ಳಿ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಎಪಿಕ್ ನಂಬರ್ ಅಂತ ಇರುತ್ತೆ ಅದನ್ನ ಹಾಕ್ಬಿಟ್ಟು ಇಲ್ಲಿ ನಿಮ್ಗೆ ಮತ್ತೆ ಫೆಚ್ ಡೀಟೇಲ್ಸ್ ಅಂತ ಹೇಳಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ ಕರೆಕ್ಟಾಗಿ ಇತ್ತು ಅಂದರೆ ಇಲ್ಲಿ ನೋಡಿ We have found this record for your enter voter ID. Please click on proceed. We have found this ಅಂತ ಹೇಳಿ ಬರ್ತಾ ಇದೆ. ನಿಮ್ದೇನಾದ್ರು ತಪ್ಪಿತ್ತು ಅಂದರೆ ಇಲ್ಲಿ ನಿಮಗೆ ಅದು ತೋರಿಸ್ತಿಲ್ಲ ಅಂತ ಹೇಳಿ ಬರುತ್ತೆ. ನೀವು ಒಂದ್ಸರಿ ಅದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ನಂಬರ್ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಿಕೊಂಡು ಫೆಚ್ ಡೀಟೇಲ್ಸಿಗೆ ಕೊಟ್ಬಿಟ್ಟು ಅಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಅದು ನೋಡ್ಕೊಂಡು ಆದಮೇಲೆ ಪ್ರೊಸೀಡ್ ಅಂತ ಹೇಳಿರುತ್ತೆ. ಪ್ರೊಸೀಡ್ ಮೇಲೆ ಕೊಡಬೇಕು. ಫ್ರೆಂಡ್ಸ್, ಅಂದರೆ ನಾನು ನಿಮಗೆ ಸ್ವೈಪ್ ಮಾಡಿ ಕೆಲವು ಟೈಮ್ ತೋರಿಸ್ತಾ ಇಲ್ಲ, ಲೇಟ್ ಆಗುತ್ತೆ ಅಂತೇಳಿ ನಾನು ಜಸ್ಟ್ ಆಪ್ಷನ್ ಮೇಲೆ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ರೈಟಿಗೆ ಸ್ವೈಪ್ ಮಾಡ್ತಾ ಹೋದ್ರೂ ನಾನು ಹೇಳಿದ ಆಪ್ಷನ್ ಖಂಡಿತವಾಗಿ ಬರುತ್ತೆ. ಇನ್ನು ಮುಂಬರೋ ದಿನಗಳಲ್ಲಿ ಅದರ ಆ್ಯಪ್ ಏನಾದ್ರು ಅಪ್ಡೇಟ್ ಬಿಟ್ಟರು ಅಂದರೆ ಮೈನರ್ ಚೇಂಜಸ್ ಆಗುತ್ತೆ. ಸೊ ನೀವು ಅದನ್ನ ಒಂಚೂರು ಗಮನದಲ್ಲಿ ಇಟ್ಕೊಳ್ಳಿ. ಈಗ ನೀವು ಏನು ಎಪಿಕ್ ನಂಬರ್ ಹಾಕಿರ್ತೀರಾ ಅದ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿರುತ್ತೆ. ಅವ್ರ ಹೆಸರೇನು ಎಲ್ಲ ಇಲ್ಲಿ ಬಂದಿರುತ್ತೆ. ನಿಮ್ಮದು ಕೂಡ ಅಲ್ಲಿ ಬಂದಿರುತ್ತೆ, ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಆದಮೇಲೆ ಲಾಸ್ಟ್ ಅಪ್ಡೇಟೆಡ್ ಆನ್ disclaimer. This output is computer generated and is provided only for the information to voter. ನಾವು ಇದು ಆಕ್ಚುಲಿ ವೋಟರ್ ಐ ಡಿ ಕಾರ್ಡ್ ಅಲ್ಲ, ಇದು ಜಸ್ಟ್ ಕಂಪ್ಯೂಟರ್ ಜನರೇಟೆಡ್ ಅಂತ ಹೇಳಿ ಹೇಳ್ತಾ ಇದೆ. This is not an identity document. ಈ ಥರ ಎಲ್ಲ ಹೇಳುತ್ತೆ. ನಿಮಗೆ ನೆಕ್ಸ್ಟ್ ಕೊಡಬೇಕಾಗತ್ತೆ. ಇಲ್ಲಿ ನಿಮಗೆ ಕೆಲವು ಡೀಟೇಲ್ಸು ಇರುತ್ತೆ, ಕೆಲವು ಎಡಿಟ್ ಮಾಡೋಕ್ಕಾಗಲ್ಲ. ಅದನ್ನ ನೀವು ಜಸ್ಟ್ ವೆರಿಫೈ ಮಾಡ್ಕೊಳ್ಬೇಕಷ್ಟೇ. Letter of information of Aadhaar number for the purpose of electoral roll authentication. ಓಕೆ, ಇದೆಲ್ಲ ನೀವು ಎಂತೆಲ್ಲ ಕೆಡಿಸ್ಕೊಳ್ಬೇಡಿ. I Vijay, edit box, disabled. Enrolled in electoral roll of. Header, edit box, disabled. ಇದೆಲ್ಲ ಈ ಥರ ಎಲ್ಲ ಹೇಳುತ್ತೆ. ನೀವು ಇಲ್ಲಿ ಮಾಡಬೇಕಾಗಿರೋದು ಏನು ಅಂದರೆ I hereby submit the following information for the purpose of authentication of my entry in electoral roll. ಓಕೆ, ಈ ಥರ ಹೇಳಿದ್ಮೇಲೆ Aadhaar details. ಆಧಾರ್ ಡೀಟೇಲ್ಸ್ ಅಂತೇಳಿ ಒಂದು ಹೆಡ್ಡಿಂಗ್ ಬರುತ್ತೆ. ನೀವು ಹಂಗೆ ರೈಟಿಂಗ್ ಸ್ವಿಪ್ ಮಾಡ್ತಾ ಹೋದರೆ ಅಲ್ಲಿ ನೀವು Aadhaar number, edit box. ಆಧಾರ್ ನಂಬರ್ ಹಾಕಬೇಕಾಗತ್ತೆ. ನನಗೆ ಆಧಾರ್ ನಂಬರ್ ಹಾಕ್ತೀನಿ. Editing, Aadhaar number, pasted, 2695. ಪೇಸ್ಟ್ ಆಗಿದೆ. Or not checked. I am not able to furnish my Aadhaar date asterisk 38/2022. ಇವತ್ತಿನ ಡೇಟ್ ತಗೊಳುತ್ತೆ. ನೀವೇನು ಎಡಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಎಡಿಟ್ ಮಾಡೋಕೆ ಆಗೋದಿಲ್ಲ. Mobile number, ರೈಟಿಗೆ ಹೋದ್ರೆ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲಿ mobile number asterisk, edit box. Email id, app, mobile number ಇಲ್ಲಿ ಮೊಬೈಲ್ ನಂಬರ್ ಹಾಕಿ. ನೀವು ಮೊಬೈಲ್ ನಂಬರ್ ಹಾಕಿದ್ದೀನಿ, ಮತ್ತೆ ಮೇಲ್ ಐಡಿ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. Place of application asterisk, window voter helpline. ಎಲ್ಲಿಂದ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ದು ಕೇಳ್ತಾ ಇದೆ. Place, ನಾನು ಹಾಕ್ತೀನಿ. showing English, US, QWERTY, B, done, window voter helpline. ಅದಾದಮೇಲೆ ನೀವು ಡನ್ ಅಂತ ಹೇಳಿರುತ್ತೆ. ಡನ್ ಕೊಟ್ಟರೆ ಓಕೆ. ಇಲ್ಲ ನಿಮಗೆ ಮತ್ತೆ ಒಂದು ಸರಿ ಪ್ರಿವ್ಯೂ ತೋರಿಸುತ್ತೆ, ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ ಹೇಳ್ಬಿಟ್ಟು. ನೀವು ಇದೆಲ್ಲ ಕರೆಕ್ಟಾಗಿತ್ತು ಅಂದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, 0% progress bar. Thank you. ಓಕೆ, your application has been submitted successfully on date 38/2022. your reference is 00J1793523005. ನೋಡಿ ಈ ಥರ ನಿಮ್ಮ ರೆಫರೆನ್ಸ್ ಐ ಡಿ ಎಲ್ಲ ಹೇಳುತ್ತೆ. ಅದು ಸಕ್ಸಸ್ಫುಲ್ಲಿ ಆಗಿದೆ, ಲಿಂಕ್ ಆಗಿದೆ ಅಂತ ಹೇಳಿ ಹೇಳ್ತಿದೆ. ಈಗಾಗಲೇ ಕೇಳಿಸ್ಕೊಂಡಿರೋ ಥರ ಈ ಥರ ಹೇಳುತ್ತೆ. ನೀವು ಲಾಸ್ಟಿಗೆ ಓಕೆ ಕೇಳುತ್ತೆ. ಓಕೆ ಕೊಟ್ಟರೆ ಮುಗಿದೋಯ್ತು. ಇಲ್ಲಿಗೆ ಲಿಂಕ್ ಆದಂಗೆ ಲೆಕ್ಕ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಇದು ಈಸಿ, ನೀವೇ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮತ್ತೆ ನೀವು ಈ ಆ್ಯಪ್ನ ಯೂಸ್ ಮಾಡಿಕೊಂಡು ನಿಮ್ಮದೊಬ್ಬರದೇ ಅಲ್ದಲೆ
ಬೇರೆ ಬೇರೆಯವರ ಆಧಾರ್ ಕಾರ್ಡ್ನು ಕೂಡ ವೋಟರ್ ಐ ಡಿ ಕಾರ್ಡ್ಗೆ ಲಿಂಕ್ ಮಾಡಿಕೊಡ್ಬಹುದು. ನಿಮ್ಮ ಮನೇಲಿ ಯಾರಾದರೂ ಅನ್ಎಜುಕೇಟೆಡ್ ಪರ್ಸನ್ಸ್ ಇದ್ದರು ಅಥವಾ ಅವ್ರು ಬೇಸಿಕ್ ಸೆಟ್ ಯೂಸ್ ಮಾಡ್ತಾಯಿದ್ರು ಅಂದರೆ ನೀವು ತಗೊಂಡು ಲಿಂಕ್ ಮಾಡಿಕೊಡ್ಬಹುದು. ಮತ್ತು ಈ ವಿಡಿಯೋನ ನಾನು ಮಾಡ್ತಿರೋಂಥದ್ದು ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ. ನೀವು ಬೇರೆಯವರ ಒಂದು ಆಧಾರ್ ಕಾರ್ಡ್ನ ತಗೊಂಡು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರನ ವಹಿಸಿ ಮಾಡಬೇಕಾಗತ್ತೆ. ಮತ್ತು ನಾನು ಇನ್ನೊಂದು ವಿಚಾರನ ಕೂಡ ನಿಮಗೆ ಹೇಳ್ತೀನಿ. ಈ ಆ್ಯಪಲ್ಲಿ ಇನ್ನೊಂದು ಮೆಥಡ್ನ ಯೂಸ್ ಮಾಡಿಬಿಟ್ಟು ನಾವು ಲಿಂಕ್ ಮಾಡಬಹುದು. ನೀವು ಆ್ಯಪ್ನಲ್ಲಿ ಹೋಮ್ ಪೇಜಲ್ಲಿ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ಎಕ್ಸ್ಪ್ಲೋರ್ ಬಟನ್ ಅಂತ ಹೇಳಿ ಸಿಗುತ್ತೆ. ಅಲ್ಲಿಂದನೂ ಕೂಡ ನೀವು ಲಿಂಕ್ ಮಾಡಿಕೊಡ್ಬಹುದು. ನಿಮಗೆ ಯಾವ್ಯಾವ ಒಂದು ಮೆಥಡ್ ಈಸಿ ಆಗುತ್ತೋ ಅದನ್ನ ಮಾಡಿ. ನಾನು ಅದನ್ನ ವೀಡಿಯೋದಲ್ಲಿ ತೋರ್ಸೋಕ್ಕೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರ್ಸೋಕ್ಕೆ ಹೋಗಿಲ್ಲ. ಸೊ ನೀವೇ ಒಂಚೂರು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಟ್ಯುಟೋರಿಯಲ್ನ ಫಾಲೋ ಮಾಡಿ ಖಂಡಿತ ನೀವು ಸಕ್ಸಸ್ಫುಲ್ಲಾಗಿ ಅಪ್ಲೈ ಮಾಡ್ಕೊಳ್ತೀರಾ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಟ್ಯುಟೋರಿಯಲ್. ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.